ಇನ್ನು ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದಂತ ಸತ್ಯ ವಶಕ್ಕೆ, ದರ್ಶನ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತ ಸತ್ಯ. ಸೊ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ವಿಡಿಯೋ ಕಾಲ್ನಲ್ಲಿ ಏನು ಮಾತನಾಡಿದ್ದ ಈ ಮಾರ್ಕೆಟ್ ಧರ್ಮನ ಸ್ನೇಹಿತ ಸತ್ಯ, ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಈಗ ಸತ್ಯನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ಯಾಡ್ರಹಳ್ಳಿ ಪೊಲೀಸರಿಂದ ರೌಡಿ ಶೀಟರ್ ಸತ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋ ಕಾಲ್ ಸಂಬಂಧ ವಿಚಾರಣೆಗೆ ಮುಂದಾದಂತ ಪೊಲೀಸರು ಈ ಕಡೆ ಈ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡಿರುವಂಥ ರೌಡಿ ಪುತ್ರ ಜಾನಿ ಏನಿದ್ದಾನೆ, ಆತನ ಪುತ್ರ ಬ್ಯಾಡ್ರಹಳ್ಳಿ ಜಾನಿ, ಆತನ ಪುತ್ರ ಸತ್ಯ, ಆತನನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಸೊ ಈತನಿಗೆ ಈ ಮಾರ್ಕೆಟ್ ಧರ್ಮ ಕರೆ ಮಾಡಿ ಮಾತನಾಡಿರುವಂಥದ್ದು. ಬಾಸ್, ನಮ್ಮ ಸ್ನೇಹಿತ ಲೈನಲ್ಲಿ ಅವನೇ ಸ್ವಲ್ಪ ಮಾತನಾಡಿ ಬಾಸ್ ಅಂತ ಹೇಳಿ ಅಲ್ಲಿ ದರ್ಶನ್ ಮುಂದೆ ಮೊಬೈಲ್ ಹಿಡಿದು ನಂತರ ಅಲ್ಲಿ ಮಾತನಾಡಿಸಿರುವಂಥದ್ದಾಗಿದೆ. ಆದರೆ ಈಗ ಆ ಸತ್ಯನನ್ನ ವಶಕ್ಕೆ ಪಡೆದಿದ್ದಾರೆ. ವಿಡಿಯೋ ಕಾಲ್ ಸಂಬಂಧ ಈಗ ಘಟನೆ ಬಗ್ಗೆ ಕೈಗೊಳ್ಳಬಹುದಾದಂಥ ಕಾನೂನು ಕ್ರಮದ ಬಗ್ಗೆ ಜೈಲಿನಲ್ಲಿದ್ದ ಧರ್ಮ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಸತ್ಯ, ಅದನ್ನ ಯಾರೋ ಒಬ್ಬ ರೆಡ್ಡಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನ ಪೋಸ್ಟ್ ಹಾಕೊಂಡು ಸ್ಟೋರಿ ಹಾಕಿ ಈಗ ತಗ್ಲಾಕೊಂಡಿದ್ದಾನೆ ಸತ್ಯ. ಬಳಿಕ ಧರ್ಮ ನೀಡಿದಂಥ ಮೊಬೈಲ್ನ ವಿಡಿಯೋ ಕಾಲ್ನಲ್ಲಿ ಆದಂಥ ಸಂಭಾಷಣೆ, ತಿಂಡಿ ಆಯ್ತಾ ಊಟ ಆಯ್ತಾ ಅನ್ನೋದು ಅಲ್ಲಿ ವಿಚಾರಿಸುವಂಥದ್ದು ಆಯ್ತಲ್ಲ. ಸೊ ಇದೇ ರೌಡಿ ಪುತ್ರ ಏನಿದ್ದಾನೆ, ರೌಡಿ ಜಾನಿ, ಆತನ ಪುತ್ರ ಸತ್ಯ. ಸೊ ಆತನನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಯಾವಾಗ ಕರೆ ಮಾಡಿದ್ದು, ಏನು ಕತೆ, ಮುಂಚೆನೇನಾದರೂ ಸೂಚನೆ ಇತ್ತಾ, ಈ ರೀತಿ ವಿಡಿಯೋ ಕಾಲ್ ಮಾಡ್ತೀನಿ, ಬಾಸ್ ಜೊತೆ ಮಾತನಾಡಿಸ್ತೀನಿ ಅಂಥದ್ದೇನಾದರೂ ಆಗಿತ್ತಾ, ಇದೆಲ್ಲವನ್ನು ಕೂಡ ಕೇಳಲಾಗುತ್ತೆ. ಜೊತೆಗೆ ಈ ಮೊಬೈಲ್ ಕಾಂಟ್ಯಾಕ್ಟ್ ಹೇಗೆ, ಈ ಥರ ಬೇರೆ ಯಾರು ಕಾಲ್ ಮಾಡ್ತಾರೆ, ಏನು, ಈ ಥರ ಹಲವಾರು ವಿಚಾರಗಳು ಹೊರಬರಬೇಕಾಗುತ್ತೆ ಈಗ. ಸೊ ನೀವೀಗ ನೋಡ್ತಿರುವಂಥದ್ದು ಇದೊಂದು ಇನ್ಸ್ಟಾಗ್ರಾಮ್ ಕಾಲ್ ಇದು. ಸೊ ಅದರಲ್ಲಿ ದರ್ಶನ್ ಜೊತೆಗೆ ಈ ಸತ್ಯ ಮಾತನಾಡಿದ, ನನ್ನ ಪಕ್ಕದ ಬ್ಯಾರಕಲ್ಲೇ ದರ್ಶನ್ ಇರೋದು, ಸೊ ಮಾತನಾಡಿಸಿ ನೆಕ್ಸ್ಟ್ ಟೈಮ್ ವಿಡಿಯೋ ಕಾಲ್ ಮಾಡಿದಾಗ ಅಂತ ನಂತರ ವಿಡಿಯೋ ಕಾಲ್ ಮಾಡಿರೋದು. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗದೀಶ್, ನೆನ್ನೆ ಒಂದು ವಿಡಿಯೋ ಕಾಲ್ ಸಾಕಷ್ಟು ವೈರಲ್ ಆಗಿತ್ತು. ವೈರಲ್ ಆದ ನಂತರ ಇದೆಲ್ಲ ವ್ಯವಸ್ಥೆ ಇದೆಯಾ ಜೈಲಲ್ಲಿ ಅಂತ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗಿದ್ರು. ಆದರೆ ಈ ಸತ್ಯ ಈಗ ವಶಕ್ಕೆ ಪಡೆದಿದ್ದಾರೆ ಈತನನ್ನ ಅಂತ. ಸೊ ಏನೇನಾಗಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಖಂಡಿತ ಅವಿನಾಶ್, ಈಗಾಗಲೇ ಆಗಿರುವಂತಹ ಬೆಳವಣಿಗೆಯ ಮಧ್ಯೆ ಯಾವ ರೀತಿ ಈ ವಿಡಿಯೋ ಕಾಲ್ಗಳನ್ನು ಮಾಡಲಾಗಿತ್ತು, ಜೊತೆಗೆ ಎಷ್ಟು ಬಾರಿ ಈ ರೀತಿಯಾಗಿ ಒಂದು ವಿಡಿಯೋ ಸಂಭಾಷಣೆಗಳನ್ನು ಮಾಡಲಾಗಿತ್ತು ಅನ್ನುವಂಥ ವಿಚಾರಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕಂದರೆ ಯಾವ ರೀತಿಯಾದಂಥ ಒಂದು ಅವ್ಯವಸ್ಥೆ ಈಗ ಜೈಲಿನಲ್ಲಿ ಇದೆ ಅನ್ನುವಂಥದ್ದು ಕೂಡ ಬಟಾಬಯಲಾಗಿರುವಂಥದ್ದು. ಒಂದು ಆರೋಪಿಯನ್ನು ಜೈಲಿನಲ್ಲಿ ಇರಿಸಿ ತಾನು ಮಾಡಿದಂಥ ಒಂದು ಪಾಪದ ಪ್ರಜ್ಞೆ ಆಗಿ ಬಳಿಕ ಎಲ್ಲವನ್ನು ಬಿಟ್ಟು ಒಳ್ಳೆಯವನಾಗಿ ಆಚೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಜೈಲಿಗೆ ಕಳಿಸಿದ್ರೆ ಅಲ್ಲಿ ಈ ರೀತಿಯಾದಂಥ ಒಂದು ರಾಜಾತಿಥ್ಯ ಇರುವಂಥದ್ದು ಕೇವಲ ದರ್ಶನ್ಗೆ ಅಲ್ಲ, ಉಳಿದ ಆರೋಪಿಗಳಿಗೂ ಇತ್ತು ಅನ್ನುವಂಥದ್ದು ಈಗ ಧರ್ಮ ಮಾಡಿರುವಂಥ ಒಂದು ವಿಡಿಯೋ ಕಾಲ್ನ ಮುಖಾಂತರವಾಗಿ ಕೂಡ ಪತ್ತೆ ಆಗಿರುವಂಥದ್ದು. ಧರ್ಮ ಏನು ಜೈಲಿನಿಂದ ಹೊರಗಡೆ ಇರುವಂಥ ಸತ್ಯ ಎಂಬಾತನಿಗೆ ಒಂದು ವಿಡಿಯೋ ಕಾಲನ್ನು ಮಾಡಿರ್ತಾನೆ. ಇನ್ನು ಈ ಸತ್ಯ ಕೂಡ ಬ್ಯಾಡ್ರಳ್ಳಿಯ ರೌಡಿ ಶೀಟರ್ ಜಾನಿಯ ಪುತ್ರನಾಗಿರ್ತಾನೆ. ಈತನ ಜೊತೆ ಏನು ಒಂದು ಸಂಭಾಷಣೆ ಮಾಡುವಂತಹ ಸಂದರ್ಭದಲ್ಲಿ ಧರ್ಮ ತನ್ನ ಪಕ್ಕದ ಸೆಲ್ನಲ್ಲೇ ದರ್ಶನ್ ಇದ್ದಾರೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಆ ವಿಡಿಯೋ ಕಾಲ್ನ ತೆಗೆದುಕೊಂಡು ಹೋಗಿ ದರ್ಶನ್ಗೆ ಕೂಡ ನೀಡುವಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ ಸಹ ಸತ್ಯ ಜೊತೆ ನಡೆಸಿರುವಂಥ ಒಂದು ಸಂಭಾಷಣೆ ಏನು ಸನ್ನಿವೇಶ ಇದೆ ಅದು ಸಂಪೂರ್ಣವಾಗಿ ಮೊಬೈಲ್ನ ಏನು ಡಿಸ್ಪ್ಲೇ ರೆಕಾರ್ಡನ್ನು ಮಾಡಿಕೊಂಡು ಅದಾದ ಬಳಿಕವಾಗಿ ಅದನ್ನು ರೆಡ್ಡಿ ಎಂಬಾತ ಒಂದು ಸ್ಟೇಟಸ್ನಲ್ಲಿ ಹಾಕ್ಕೊಂಡು ಸಾಕಷ್ಟು ಒಂದು ವೈರಲ್ ಕೂಡ ಆಗಿತ್ತು. ಈಗ ಈ ಪ್ರಕರಣದ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಅವ್ಯವಸ್ಥೆಯ ಸಂಬಂಧವಾಗಿ ಬ್ಯಾಡ್ರಹಳ್ಳಿ ಪೊಲೀಸರು ಕೂಡ ಸತ್ಯನನ್ನ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈತ ಯಾವಾಗಿಂದ ಈ ರೀತಿಯಾದಂಥ ಒಂದು ಸಂಭಾಷಣೆಯನ್ನ ಮಾಡ್ಕೊಂಡು ಮಾತಾಡ್ತಿದ್ದ, ಜೊತೆಗೆ ಈ ಸಂಭಾಷಣೆಯ ಉದ್ದೇಶಗಳು ಏನಾಗಿತ್ತು ಅನ್ನುವಂಥದ್ದು, ಜೊತೆಗೆ ಈ ರೀತಿಯಾಗಿ ಒಂದು ದರ್ಶನ್ ಜೊತೆ ಏನೊಂದು ನಡೆಸಲಾಗಿದ್ದಂಥ ಒಂದು ಸಂಭಾಷಣೆ ಏನಿದೆ ಈ ವಿಚಾರಗಳನ್ನ ಪರಿಗಣಿಸಿಕೊಂಡು ಕಾನೂನಾತ್ಮಕವಾಗಿ ಸತ್ಯ ವಿರುದ್ಧವಾಗಿ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ನಿಟ್ಟಲ್ಲಿ ಒಂದು ಕಡೆ ಚಿಂತನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸತ್ಯನನ್ನ ವಶಕ್ಕೆ ಪಡೆದುಕೊಂಡು ಈ ಘಟನೆಯ ಸಂಬಂಧವಾಗಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥದ್ದು, ಜೊತೆಗೆ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಬ್ಯಾಡ್ರಹಳ್ಳಿ ಪೊಲೀಸರು ಮಾಡಲು ಮುಂದಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಜಗದೀಶ್.